ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಾಳೆ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ಪಾಪು ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಾಗಿ. ಬಟ್ ಅಲ್ಲಿ ನೋಡಿದ್ರೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಪಾಪು ಕೂಡ ತುಂಬ ಕ್ರ್ಯಾಂಕಿ ಆಗಿದ್ಲು, ಹಾಗಾಗಿ ನಾನು ಅವಳ ಕಡೆ ನೋಡ್ಕೊಳ್ಳೋದೇ ಆಗೋಯ್ತು. ಇನ್ನು ಮತ್ತೆ ಅಡುಗೆ ಕೆಲಸನೂ ಕೂಡ ಇತ್ತಲ್ವಾ, ಸರಿ ಅಂತ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹೋದೆ. ಮತ್ತು ಟೈಮ್ ಕೂಡ ಆಗೋಗಿತ್ತು. ಬಿಡು, ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಹೋಗ್ಬಿಟ್ಟೆ. ಸೊ ನೈಟ್ ಏನೂ ಮಾಡ್ಕೊಳಕ್ಕಾಗಿಲ್ಲ. ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಸೊ ಹಾಗೆ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಾರನೇ ದಿನ ಅಮ್ಮನ ಮನೆಗೆ ಹೋದೆ, ಆಮೇಲೆ ಅಲ್ಲಿ ಯಾವ ರೀತಿ ಎಲ್ಲ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬೆಳಗ್ಗೆ ಎದ್ದು ನಾನು ಬೇಗ ರೆಡಿಯಾಗಿ ಪಾಪನೂ ಕೂಡ ರೆಡಿ ಮಾಡಿದೆ. ಪಾಪುಗೆ ಹುಷಾರಿರಲಿಲ್ಲ ಮತ್ತು ನನಗೂ ಕೂಡ ಹುಷಾರಿರಲಿಲ್ಲ ಅಂತ ಅಂದರೆ ಕೋಲ್ಡ್ ಆಗಿತ್ತು. ಫಸ್ಟಿಗೆ ಅಪ್ಪುಗೆ ನಮ್ಮ ಮನೆಯಲ್ಲಿ ಕೋಲ್ಡ್ ಆಗಿತ್ತು. ಅದಾದಮೇಲೆ ನನಗೆ, ಆಮೇಲೆ ಸಿರಿಗೆ ಕೂಡ ಕೋಲ್ಡ್ ಆಯಿತು. ಅದು ಆಲ್ಮೋಸ್ಟ್ ಒಂದು 2 ದಿನದಿಂದ ಅಲ್ವಾ, ತುಂಬಾ ಕೋಲ್ಡ್ ಆಗಿದ್ದರಿಂದ ಹಾಸ್ಪಿಟಲ್ಗೆ ಕೂಡ ಹೋಗ್ಬಿಟ್ಟು ಬಂದ್ವಿ. ನನಗೂ ಕೂಡ ಮನೆಯಲ್ಲಿ ಕೆಲಸ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮನ ಮನೆಗೆ ಹೋದೆ. ಫಸ್ಟ್ ಟೈಮ್ ಸಿರಿ ಅಪ್ಪನ ಮನೆಗೆ ಹೋಗ್ತಾ ಇರೋದು ಅಲ್ವಾ, ಹಾಗಾಗಿ ಆರತಿ ಮಾಡಿಬಿಟ್ಟು ನಮ್ಮಮ್ಮ ಕರ್ಕೊತಾ ಇದ್ದಾರೆ ಮನೆಗೆ. ಬಂದ್ವಿ. ಇವಾಗ ಒಂದು 15 ನಿಮಿಷ ಆಯಿತು. ಲಕ್ಕಿನ ಎತ್ಕೊಂಡು ಮುದ್ದು ಮಾಡಿಬಿಟ್ಟು ಇವಾಗ ನಮ್ಮಪ್ಪ ಅಮ್ಮ ಸ್ನಾನ ಕರ್ಕೊಂಡು ಹೋಗಿದ್ದಾರೆ ಲಕ್ಕಿನ. ಸಿರಿ ಕೂಡ ಮಲ್ಕೊಂಡಿದ್ದಾಳೆ. ಅವಳಿಗೆ ಯಾಕೋ ಹುಷಾರಿರಲಿಲ್ಲ ಅಲ್ವಾ, ಸ್ವಲ್ಪ ವಾಮಿಟ್ ಮಾಡಿಕೊಂಡ್ಳು. ವಾಮಿಟ್ ಮಾಡಿದ ಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ, ಅವಳು ಆರಾಮಾಗಿದ್ದಾಳೆ. ಅದೊಂದು ಸ್ವಲ್ಪ ಕಫ ಥರ ಎಲ್ಲ ಬಂದ್ಬಿಟ್ರೆ ಬೆಸ್ಟು. ಇಲ್ಲ ಅಂತಂದರೆ ಅವ್ರಿಗೂ ಒಂಥರ ಹಿಂಸೆ, ಅದೊಂಥರ ಗೊರ ಅಂತ ಆಗ್ತಿರುತ್ತಲ್ವ, ಹಾಗಾಗಿ ವಾಮಿಟ್ ಮಾಡಿದ್ಮೇಲೆ ಈಗ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಇವಾಗ ಲಕ್ಕಿನ ಸ್ನಾನ ಕರ್ಕೊಂಡು ಹೋಗಿದ್ದಾರೆ. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಮೇಲೆ ಸಿರಿಗೂ ಕೂಡ ಸ್ನಾನ ಮಾಡಿಸ್ತೀವಿ ಅಂತ ಹೇಳಿದ್ರು. ಸ್ನಾನ ಮಾಡಿಸಿರಲಿಲ್ಲ ನಾನು. ನಿನ್ನೆ ಮೈ ಸ್ನಾನ ಮಾಡಿಸಿದ್ದೆ, ಮೊನ್ನೆನೂ ಮೈ ಸ್ನಾನ ಮಾಡಿಸಿದ್ದೆ, ತಲೆ ಸ್ನಾನ ಮಾಡಿಸೇ ಇರಲಿಲ್ಲ. ಸೊ ಇವತ್ತು ಕೂಡ ಮೈ ಸ್ನಾನನೇ ಮಾಡಿಸೋಣ ಅಂತ. ಇನ್ನು ನಾಳೆ ಗುರುವಾರ ಮಾಡಿಸಂಗಿಲ್ಲ, ಇನ್ನು ಶುಕ್ರವಾರ ಮಾಡಿಸಿದ್ರೆ ಆಯಿತು ತಲೆಗೆ ಅಂತ ಅಂದ್ಕೊಂಡೆ. ನೋಡೋಣ. ಈಗ ಯೂಶ್ವಲಾಗಿ ನಾನು ಮನೆಯಲ್ಲಿ ಇದ್ದಾಗ ಸ್ಕಾರ್ಫ್ ಕಟ್ಕೊಳ್ಳಲ್ಲ. ಯಾಕಂತಂದರೆ ಯೂಶ್ವಲಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹೀಟ್ ಅಂತಲೇ ಹೇಳ್ಬೋದು. ಹೀಟರ್ ಆನ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಮನೆ ಸ್ವಲ್ಪ ಬಿಸಿಯಾಗೇ ಇರುತ್ತೆ. ಅಲ್ಲಿ ಏನೂ ಸ್ಕಾರ್ಫ್ ಕಟ್ಕೊತಿರ್ಲಿಲ್ಲ. ವಾಪಸ್ ನಮ್ಮ ಮನೆಯಿಂದ ಇಲ್ಲಿಗೆ ಬರೋವಾಗ ಅಲ್ವಾ, ನಮ್ಮ ಅಪ್ಪ ಸ್ಕಾರ್ಫ್ ಕಟ್ಕೊ ಅಂತ ಅಂದ್ಬಿಟ್ಟು ಅಂದರು. ಸೊ ಹಾಗಾಗಿ ಕಟ್ಕೊಂಡು ಬಂದೆ. ಇಲ್ಲಿಗೆ ಬಂದಿದ್ದ ತಕ್ಷಣ ಫುಲ್ಲು ಸೆಕೆ ಆಗ್ತಾಯಿತ್ತು. ಮತ್ತು ಇವಾಗ ಲಕ್ಕಿಗೆ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದರು. ನಾನೇ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಕ್ಕಿಗೆ ರೆಡಿ ಮಾಡಿದೆ. ಲಕ್ಕಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಸಿರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದರು. ಸಿರಿಗೂ ಕೂಡ ರೆಡಿ ಮಾಡಿಬಿಟ್ಟು ಇಬ್ಬರನ್ನೂ ಕೂಡ ಮಲಗಿಸಿದ್ದಾಯಿತು. ಮಕ್ಕಳಿಬ್ರು ಮಲ್ಕೊಂಡಿದ್ರು. ನಮ್ಮಮ್ಮನೂ ಕೂಡ ಅಡುಗೆ ಮಾಡಿಬಿಡ್ತೀನಿ ಅಂತ ಅವರು ಹೋದರು. ಇನ್ನು ಮಧ್ಯದಲ್ಲಿ ಲಕ್ಕಿ ಎದ್ದು ಅವಾಗವಾಗ ಅಳ್ತಿದ್ದ. ನಾನೇ ಸಮಾಧಾನ ಮಾಡ್ತಾಯಿದ್ದೆ. ಲೈಕ್ ಅವನ್ನ ಎತ್ಕೊಂಡು ಮುದ್ದು ಮಾಡೋದಕ್ಕೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ. ಸಿರಿ ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅಲ್ವಾ, ಅವಳಿಗೆ 2 hours ಒಂದ್ಸತಿ ಫೀಡ್ ಮಾಡಿ ಮಲಗಿಸ್ಬೋದು. ನನಗೆ ಯಾವಾಗ ಲಕ್ಕಿ ಎದ್ದೇಳ್ತಾನೆ ಅನ್ನೋದನ್ನೇ ಕಾಯ್ತಾಯಿದ್ದೆ. ಯಾಕೆಂತಂದರೆ ಅವನ ಜೊತೆ ಏನಾದರೂ ಮಾತಾಡಿದ್ರೆ ಅವ್ನು ರಿಯಾಕ್ಟ್ ಮಾಡ್ತಿರ್ತಾನೆ, ತುಂಬ ಖುಷಿಯಾಗಿ ಸ್ಮೈಲ್ ಮಾಡ್ತಿರ್ತಾನೆ. ಅದೆಲ್ಲ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ನು ಯಾವಾಗ ಎದ್ದೇಳ್ತಾನೆ ಅಂತಲೇ ಕಾಯ್ತಾಯಿದ್ದೆ. ಇನ್ನು ನನ್ನ ತಂಗಿಗೆ ಕೂಡ ಕಾಲ್ ಮಾಡಿದ್ದೆ, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಅವಳು 4:30ಗೆ ಬರ್ತೀನಿ ಅಂತ ಹೇಳಿದ್ಲು. ಇವತ್ತು ಆ್ಯಕ್ಚುಲಾಗಿ ಅವರು ಕೂಡ ಅವ್ರ ಮನೆಗೆ ಹೋಗ್ತಿದ್ದಾರೆ. ಸೊ ಹಾಗಾಗಿ ಅದೊಂಥರ ಬೇಜಾರು ಅಂತಲೇ ಹೇಳ್ಬೋದು. ಅವಳು ಆಫೀಸಿಂದ ಬಂದಮೇಲೆ ನಾನೇನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಲಕ್ಕಿ ಮತ್ತು ರಾಣಿ ಇಬ್ಬರು ಕೂಡ ಅವ್ರ ಮನೆಗೆ ಹೊರಟರು. ಅವರ ಗಂಡ ಮತ್ತು ಅವ್ರ ಮಾವ ಬಂದು ಕರ್ಕೊಂಡು ಹೋದರು. ನೋಡೋಣ ನೆಕ್ಸ್ಟ್ ಅವಳು ಯಾವಾಗ ಬರ್ತಾಳೆ ಅಂತ ಅಂದ್ಬಿಟ್ಟು. ಇನ್ನು ನಾನಂತೂ ಇಲ್ಲೇ ಇರೋದಕ್ಕಾಗಲ್ಲ, ನಾನು ಬೆಳಗ್ಗೆ ಬಂದು ಸಂಜೆ ಹೋಗ್ತೀನಿ. ಸೊ ಮಧ್ಯಾಹ್ನ ಬಂದು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನಗೂ ತುಂಬ ತಲೆನೋತಾಯಿತು ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಸಂಜೆ ಪ್ರಿಯಾಂಕನೂ ಕೂಡ ಹೊರಟ್ಲು ಅವ್ರ ಮನೆಗೆ. ಇನ್ನು ಇವಾಗ ನಾನು ಕೂಡ ಹೊರಡ್ತಾ ಇದ್ದೀನಿ. ನಾನು ಸಂಜೆನೇ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮಮ್ಮ ಊಟ ಮಾಡ್ಕೊಂಡೇ ಹೋಗುವಂತೀರಮ್ಮ ಅಂತ ಸರಿ ಅಂತ ಉಳಿದಿದ್ದಾಯಿತು. ಇವಾಗ ಊಟನೂ ಕೂಡ ಆಯಿತು. ಇವಾಗ ಹೊರಡ್ತೀನಿ. ಬೆಳಗ್ಗೆ ಪಪ್ಪ ಬಂದು ಕರ್ಕೊಂಬರ್ತಾರೆ ಅಷ್ಟೇ. ನಾನು ಒಂದು ಚಿಕ್ಕ ಬ್ಯಾಗಲ್ಲೇ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೆ. ಪಾಪುಗೆ ಡೈಪರ್ ಆಗಿರ್ಬೋದು, ಆಮೇಲೆ ವೆಟ್ ವೈಪ್ಸ್ ಆಗಿರ್ಬೋದು, ಅವಳದೊಂದು 2 ಜೊತೆ ಬಟ್ಟೆ, ಅದಾದಮೇಲೆ ಅವಳದ್ದೇನು ಬ್ಲ್ಯಾಂಕೆಟ್, ಅದೆಲ್ಲನೂ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ದೆ. ಸೊ ಇವಾಗೆಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ಮತ್ತೆ ರೆಡಿ ಆಗಿದ್ದೀನಿ ಹೊರಡೋದಕ್ಕೆ. ಯಾಕೆ ಈ ಥರ ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇರೋದು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ.
ಬಟ್ಟೆ ಹಾಕೊಂಡು ಸಿಂಗಾರಿ ಥರ. ಅಪ್ಪೋ ಅಪ್ಪೋ ಬಾಯ್. ತಗೋದು ತೊಳ್ಕೊಂಡು ಹೋಗೋಗೆ. ಅಪ್ಪು ಇಲ್ಲೇ ಇರ್ತಾನೆ, ನಾನು ಬೆಳಗ್ಗೆ ಬರ್ತೀನಿ. ಇಲ್ಲೇ ಇರ್ತಾನಂತ? ಯಾಕೆ ಇಲ್ಲೇ ಇರ್ತಾನೆ, ಇಲ್ಲೇ ಇರ್ತಾನೆ. ಅವನೇನು ಕತೆ ಹೇಳಮ್ಮ ಅಂತಾನೆ. ಹ್ಞೂ ನನ್ಗೂ ಹಂಗೆ. ಯಾವ ಕತೆ ಹೇಳಿ, ಏನ್ ಕತೆ ಹೇಳ್ಬೋದು ಹೇಳಿ? ಕತೆ ಕತೆ ಒಂದು ಕಾಡಲ್ಲಿ 200 ಟೈಗರ್ಸ್. 200 ಎಷ್ಟು 200 ಅಂತಾನೆ. ಆಗ್ಲೇ ನಿದ್ದೆ ಮಾಡಿ ಅಷ್ಟೇ. ಆಗ್ಲೇ ನಿದ್ದೆ ಮಾಡಿ. ಅದಕ್ಕೆ ಅನ್ಕೊಂಡ್ಬಿಟ್ಟಿದೀನಿ ಸ್ಟೋರಿ ಬುಕ್ ಓದ್ಬೇಕು ಇನ್ಮೇಲಿಂದ ಇವ್ರಿಗೆ ಅಂತ. ಅಲ್ಲಿದೆ ನೋಡಿ ಬಾಡಿ. ಅದು ಕತೆ ಹೇಳು ಅನ್ನಲ್ಲ, ಕೇಳು. ಕತೆ ಕೇಳು. ನಾನು ಎಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ ಕತೆ ಹೇಳು. ಅಲ್ಲಿ ಹೋಗು ಟೇಬಲ್ ಮೇಲೆ ಇಚ್ಚಿ ಬಂದ್ಬಿಡ್ತು. ಅವ ಅಲ್ಲೋಡ್ ಮೇಲೆ ಮೇಲೆ ನೋಡು. ಜೀವನ ಏನೋ ಡಿಫ್ರೆಂಟ್ ಕಾಣಿಸ್ತಾಳೆ ಅಂತ ನಾನು. ಅಲ್ವಾ, ಇವತ್ತೊಂಥರ ಡಿಫ್ರೆಂಟ್ ಆಗಿ ಕಾಣ್ತೊಳ್ತಾನೆ. ಹೌದಮ್ಮ, ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದೆ. ಏನ್ ಅನ್ನಿಸ್ತು ಮಮ್ಮಿ ಫಸ್ಟ್ ಟೈಮ್ ಮೊಮ್ಮಗಳು ಬಂದಿದ್ದಾಳಲ್ಲ ಮನೆಗೆ? ಖುಷಿ ಆಯ್ತು. ಖುಷಿ ಆಯ್ತಾ? ಇವಳಿಗೂ ಖುಷಿ ಆಯ್ತಂತೆ. ಅವಳು ಮನೆಯೊಳಗೆ ಬಂದಿದ್ದೆ ಫುಲ್ ಖುಷಿ ಪಟ್ಬಿಟ್ಲು. ಅವಳೇನಲ್ಲಿ ಸೋಫಾ ಮೇಲೆ ಕೂರ್ಸ್ಕೊಂಡಿದ್ದೆ, ಅಜ್ಜಿ ತಾತ ಫೋಟೋ ನೋಡ್ಕೊಂಡು ಮಾತಾಡಿಸ್ತಾಳೆ. ಕಕ್ಕ ಮಾಡಿದ್ಲು ಕಡೆ. ನಾಳೆ ವಯಸ್ಸು ತಗೊಂಡು ಅದ್ಯಾವ್ದೋ ಬೇಬಿ ಬಾಯಿ ಹೊರ್ಸೋದು ವಾಮಿಟ್ ಬೇರೆ ಮಾಡೋದು ಬೆಳಗ್ಗೆ ಕರ್ಕೊಂಡ್ ಬರುವಾಗ. ತೆಗ್ಸಿರ್ಲಿಲ್ವೇನೋ? ಕಫ ಎಲ್ಲ ಇಲ್ಲ ಇಲ್ಲ, ಅದು ಒಳ್ಳೇದು. ಸುಮ್ಮನೆ ಸೆಕೆ ಆಗೋಯ್ತಾ ಬಂದಲ್ಲಿ ಇವಾಗ ಆಚೆ ಹೋಗಿ ಚಳಿ ಆಗುತ್ತೆ. ಇದು ಮೆಂತ್ಯ ಮುದ್ದೆ ಮಾಡಕ್ಕೆ ಕರ್ಕೊಂಡು ಹೇಳು ತಗೊಂಡ್ಬರಕ್ಕೆ. ನಾನೇ ತತ್ತೀನಿ, ಏನೇನ್ ಬೇಕು ಹೇಳು. ನಾಳೆ ಬರ್ತಾ ನಾನು ಗೂಗಲ್ ಪೇ ಮಾಡ್ತೀನಿ ಪಪ್ಪಂಗೆ. ಇದೆಲ್ಲ ಕಣ ನಾವು ಸ್ವಲ್ಪ ಸಾಂಬಾರ್ ಪುಡಿ ಎಲ್ಲ ಮಾಡ್ಕೋಬೇಕು. ಅವಾಗ ಹಂಗೆ ಹೋಗಿ ಮಿಷಿನ್ ಅಲ್ಲಿ ಹಚ್ಕೊಂಡ್ ಬಂದ್ರೆ ಸ್ವಲ್ಪ ಐಟಮ್ಸ್ ಇದೆ, ಸ್ವಲ್ಪ ಐಟಮ್ಸ್ ಈ ರಾಗಿ ಇದೆಲ್ಲ ಇಲ್ಲ ಐತೆ ಅಲ್ವಾ? ಇಲ್ಲೇ ಬೇಕಿದ್ರೆ ಮಾಡ್ಕೊಡ್ಬೋದು. ನಮ್ಗೆ ಅವಾಗ ಅಮ್ಮ ಕೊಡೋರು. ಅಪ್ಪು ಎಲ್ಲ ಶಾಲ್ ಬೇಡ, ವಾಶ್ ಹಾಕ್ಬಿಡು ಆಮೇಲೆ. ಅದೇ ಕೊಡು. ಇನ್ನೊಂದು ಐತೆ ಬ್ಲಾಕ್ ಹೊಟ್ಟೆ ಒಳಗಡೆ. ಅಪ್ಪು ನೀನ್ ಹೋಗು, ಸಿರಿ ಇಲ್ಲೇ ಇರ್ಲಿ. ಇಲ್ಲಮ್ಮ ಅಲ್ಲ, ನೀ ಸಿರಿನ ನಾವು ನೋಡ್ಕೊಳಕಾಗತ್ತ? ಹಾಲು ಕೊಡಕ್ಕಾಗತ್ತ ಅಲ್ವಾ? ನೀನೇ ಇರೋದು. ಸಿರಿ ಹೋಗ್ತಾಳೆ, ಬೆಳಗ್ಗೆ ಬರ್ತಾಳೆ ಮಮ್ಮಿ ಜೊತೆ. ಮಮ್ಮಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಇದೆಲ್ಲ ನೋಡ್ಕೊಂಡು ನಿಮ್ಮಮ್ಮ ಹೆಂಗಿದಾರೋ ಅಂತ. ಹೆಂಗಿದ್ದೆ? ನಂಗೂ ಬೇಜಾರಾಗ್ತಿತ್ತು ಹೆಂಗಿರೋದ. ಹಂಗಲ್ಲ, ಕೆಲವರು ಕನ್ಸನಿಂದ ಹೇಳ್ತಾರೆ, ಕೆಲವರು ಸುಮ್ಮನೆ ಬೇಜಾರ್ ಮಾಡಕ್ಕೆ ಹೇಳೋದು ಒಬ್ಬೊಬ್ರು. ಇವಾಗ ಕರೆಕ್ಟ್ ಆಗಿ ಆಯ್ತಾಯ್ತಲ್ಲ ಇದೊಳಗೆ. ಹಾಲು ಒಳಗಡೆ ಹೊಟ್ಟೈತಾಳೆ. ಈ ವಾಶ್ ನಾಳೆ ವಾಶ್ ಹಾಕ್ಬಿಡೋಣ. ಡ್ರಮ್ ವಾಶ್ ಹಾಕ್ಬಿಟ್ಟು ಬಂದಿದ್ದೀನಿ ತರಿಸ್ಕೊಂಡು. ಹೋಗಿ ಯಾವ್ದಾದ್ರು ಬಟ್ಟೆ ಹಾಕ್ಬಿಡ್ಬೇಕು. ಅಪ್ಪು ಹಂಗೆಲ್ಲ ಮಾಡಬಾರ್ದು. ಸರಿ ಬರ್ತೀವಿ. ಅಲ್ಲಿ ಲಕ್ಕಿ ತುಂಬಾ ಓವರ್ ಬೆಳ್ಳಗವನೆ, ನಾವೆಲ್ಲ ಮೀಡಿಯಂ ಬೆಳ್ಳಗಿದ್ದೀವಿ. ಗಾಡಿಗೆ ಎತ್ಕೊಂಬರಪ್ಪ. ಏನು ಹೇಳ ನೋಡದೆ ಏನು ಏನು ಚೆನ್ನಾಗಿಲ್ಲ ಔಷಧಿ, ಚೆನ್ನಾಗಿಲ್ಲ. ಏನು 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 ಹೇಳೋದು? ಎಲ್ಲಿಗೆ ಹೋಗ್ಬೇಕು ನೀನು?
ಸಿರಿ ಸಿರಿ ಓಯ್ ಹಲೋ. ಇಲ್ಲಿ ಬಂತು 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 ಬಂತು. ಅಯ್ಯೋ ಯಾಕೆ ಏನು 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 ನನ್ನ ಮಗಳು ಯಾಕೋ ಫುಲ್ ಹಠ ಮಾಡ್ತಿದ್ದಾಳೆ, ಅದಕ್ಕೆ ಈ ರೀತಿಯಾಗಿ ಮಲಗಿಸಿದ್ದೀನಿ. ಸ್ವಲ್ಪ ಇವಾಗ ಸುಮ್ಮನಿದ್ದಾಳೆ. ಇವ್ರು ನಾನು ಮಲ್ಕೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾವ್ರೆ. ಫುಲ್ ಅಳ್ತಿದ್ಲಲ್ಲ. ಟೈಮ್ ಆಗಲೇ 11:30 ಅಲ್ವಾ? ಇವಳು ಮಲ್ಕೊಳ್ಳೋವರೆಗೂ ನಾವು ಮಲ್ಕೊಳ್ಳೋ ಹಾಗಿಲ್ಲ. ಅಟ್ಲೀಸ್ಟ್ ಮಲ್ಕೊಂಡ್ರೆ ಇನ್ನು ಪಾಪು ಎದ್ದಿದ್ದಾಗ ನಾನು ನನ್ನ ಕೆಲಸನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಎಡಿಟಿಂಗ್ ಕೆಲಸ ಏನಾದರೂ ಇತ್ತು ಅಂತಂದರೆ ಆಲ್ಮೋಸ್ಟ್ ನೈಟೇನೆ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಾಗ ನನಗೂ ಕೂಡ ಆರಾಮಾಗಿ ವಿಡಿಯೋನ ಲೈವ್ ಮಾಡ್ಬೋದು, ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಇನ್ನು ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಅಂದ್ಬಿಟ್ಟು ದಾಳಿಂಬೆ ಹಣ್ಣೆಲ್ಲ ತಿಂದ್ಬಿಟ್ಟು ಮಲ್ಕೊಂಡೆ. ಮೀಶೋಯಿಂದ ಒಂದು ಪಾರ್ಸೆಲ್ ರಿಸೀವ್ ಆಯಿತು. ಈ ಒಂದು ಗ್ರಾಸ್ ಮ್ಯಾಟ್ನ ತರಿಸಿದ್ದೆ. ಇದು ಎಲ್ಲಿಗೆ ಅಂತ ಅಂದರೆ ಇಲ್ಲಿ ಕೃಷ್ಣನಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ. ಸೊ ಚೆನ್ನಾಗಿದೆ ಅಂತ ಇದನ್ನು ತರಿಸ್ಕೊಂಡೆ. ಇನ್ನೂ ಅದನ್ನು ಅನ್ಬಾಕ್ಸ್ ಮಾಡಿಲ್ಲ ಕಂಪ್ಲೀಟಾಗಿ, ಇಷ್ಟೇ ಓಪನ್ ಮಾಡಿಬಿಟ್ಟು ನೋಡಿದ್ದು. ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇಟ್ಕೊಂಡೆ. ಎಕ್ಸ್ಟ್ರಾನೇ ಬರುತ್ತೆ, ಆ ಕಡೆ ಈ ಕಡೆ ಮೆಷರ್ಮೆಂಟ್ನ ನೋಡಿ ಕಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ಇದನ್ನು ತರಿಸ್ಕೊಂಡಿದ್ದೆ, ಮೆಟಲ್ ಬರ್ಡ್ಸ್ನ. ತುಂಬಾ ಚೆನ್ನಾಗಿದೆ, ನನಗಂತೂ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ಈ ರೀತಿಯಾಗಿ ಇದೆ. ಇದನ್ನು ಎಲ್ಲಾದರೂ ಚೆನ್ನಾಗಿರೋ ಕಡೆ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ. 6 ಪೀಸಸ್ ಬರುತ್ತೆ ಒಂದು ಈ ರೀತಿ. ನೆಕ್ಸ್ಟು ಈ ರೀತಿ. ನೆಕ್ಸ್ಟ್ ಈ ಒಂದು ಪೀಸ್. ಸೊ ವಿಜಯದೊಳಗೆ ಎಷ್ಟು ಚೆನ್ನಾಗಿರೋದಿದೆ ಗೊತ್ತಾ, ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸೂಪರ್ಬ್ ಆಗಿದೆ ಈ ರೀತಿ. ನೆಕ್ಸ್ಟು ಇದು ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲೆಕ್ಷನ್ಸು ಅಷ್ಟೇ. ಇದೊಂದು ಮಾತ್ರ ನಾನು ಅನ್ಬಾಕ್ಸ್ ಮಾಡಿ ಹಾಗೆ ಒಂದು 6 ಪೀಸ್ ಬರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿಯಾಗಿ ಬರುತ್ತೆ. ಇದನ್ನು ನೋಡಿಕೊಂಡು ಚೆನ್ನಾಗಿ ಪ್ಲೇಸ್ ಮಾಡಬೇಕು. ನೋಡೋಣ ಎಲ್ಲಾಗುತ್ತೆ ಅಂತ. ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಈ ಒಂದು ಬಾಲ್ ಏನಿದೆಲ್ಲ ಇದು ಖಾಲಿ ಇದೆ. ಸೊ ಹಾಗಾಗಿ ಅಲ್ಲಿ ಅದನ್ನು ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದು ಆ್ಯಕ್ಚುಲಾಗಿ ಇನ್ನೂ ಒಂದು ಸ್ವಲ್ಪ ತರಿಸ್ಕೋಬೇಕು, ಇನ್ನೊಂದು ಪ್ಯಾಕು. ಅದನ್ನು ತರಿಸ್ಕೊಂಡು ಅದಾದಮೇಲೆ ಪ್ಲೇಸ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಬೇಕಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಮೆಟಲ್ದು ಇದು. ಈ ರೀತಿಯಾಗಿ ಹಿಂದೆಗಡೆ ಹುಕ್ನ ಕೊಟ್ಟಿರ್ತಾರೆ. ಸೊ ಪ್ಲೇಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಈ ಹಿಂದೆಗಡೆ ಇದೇನಂತಾರೆ ಸ್ಟಿಕಾನ್ದು ವಾಲ್ ಸ್ಟಿಕ್ಕರ್ಸ್ ಬರುತ್ತಲ್ಲ, ಸೊ ಅದರಿಂದ ನಾವು ಈ ರೀತಿಯಾಗಿ ಪ್ಲೇಸ್ ಮಾಡ್ಕೋಬೋದು ಹುಕ್ಕಿಂದ. ಕ್ವಾಲಿಟಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನೋಡೋಣ, ಅಲ್ಲಿಟ್ಟಿದ್ದೀನಿ. ಇನ್ನು ಗ್ರಾಸ್ ಮ್ಯಾಟ್ ಅದೇನಿದೆ ಅಲ್ವಾ, ಅದನ್ನು ಸಂಡೇ ಹಾಕ್ಕೊಡ್ತೀನಿ ಅಂದರು ಜೀವನ್. ಸೊ ಅವಾಗ ಹಾಕ್ಕೊಳ್ಳೋದು. ಇವಾಗ ಪಾಪನು ಕೂಡ ಮಲ್ಕೊಂಡಿದ್ದಾಳೆ, ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ. ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗಬೇಕು. ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿರ್ತೀನಿ. ಪಾಪುದು ಅಷ್ಟೇ, ಇನ್ನು ನಂದೇನು ನಾನು ತೊಗೊಂಡು ಹೋಗೋದಿಲ್ಲ, ಸ್ನಾನ ಮಾಡ್ಕೊಂಡು ಹೋಗಿರ್ತೀನಲ್ವಾ, ಹಾಗಾಗಿ ಇನ್ನು ಸಂಜೆವರೆಗೂ ಅಲ್ಲಿದ್ದು ಸಂಜೆ ಮೇಲೆ ನಮ್ಮ ಮನೆಗೆ ಬರ್ತೀನಿ ಅಷ್ಟೇ. ಇವಾಗ ಬನ್ನಿ ಹೊರಡೋಣ.
ಸುಮಾರಷ್ಟು ಜನ ಕೇಳ್ತಿರ್ತೀರಾ, ನೀವು ಫ್ರೂಟ್ಸ್ ಎಲ್ಲ ತಿಂತಾ ತಿನ್ಬೋದಾ ಅಂತ ಅಂದ್ಬಿಟ್ಟು. ನನಗೆ ಡಾಕ್ಟರ್ ಫ್ರೂಟ್ಸ್ ಎಲ್ಲನೂ ತಿನ್ಬೋದು ಅಂತ ಹೇಳಿದ್ದಾರೆ. ಬಟ್ ನಮ್ಮ ಮನೆಯಲ್ಲಿ ನನಗೆ ಕೆಲವೊಂದಷ್ಟು ಫ್ರೂಟ್ಸ್ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಯಾವುದೆಲ್ಲ ಅವರು ತಿನ್ಬೋದು ಅಂತ ಹೇಳಿದ್ದಾರೆ ಅದನ್ನು ಅಷ್ಟೇ ತಿಂತಾಯಿದ್ದೀನಿ. ಈ ಪಪ್ಪಾಯ ಆಗಿರ್ಬೋದು, ದಾಳಿಂಬೆ ಹಣ್ಣು, ಸಪೋಟ, ಈ ಥರ ಫ್ರೂಟ್ಸ್ಗಳನ್ನ ತಿಂತೀನಿ. ದಾಳಿಂಬೆ ಹಣ್ಣನ್ನೇ ನಾನು ಜಾಸ್ತಿ ತಿನ್ನೋದು. ಯಾಕೆ ಅಂತ ಅಂದರೆ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದರು ಡಾಕ್ಟರ್. ಸೊ ಹಾಗಾಗಿ ದಾಳಿಂಬೆ ಹಣ್ಣು ಮತ್ತು ಈ ಬೀಟ್ರೂಟು, ಕ್ಯಾರೆಟ್ ಇಂಥದ್ದನ್ನೆಲ್ಲ ಜಾಸ್ತಿ ತಿನ್ನೋದಕ್ಕೆ ಹೇಳಿದರು. ಸೊ ಬೀಟ್ರೂಟ್, ಕ್ಯಾರೆಟ್ ಪಲ್ಯ ಇಂಥದ್ದನ್ನೆಲ್ಲ ನಾನು ಮಾಡ್ಕೊಂಡು ತಿಂತಿರ್ತೀನಿ ಅವಾಗವಾಗ. ಇನ್ನು ದಾಳಿಂಬೆ ಹಣ್ಣನ್ನು ಮಾತ್ರ ನಾನು ಪ್ರತಿದಿನ ತಿಂತಾಯಿದ್ದೀನಿ, ಮಿಸ್ ಮಾಡ್ತಾನೇ ಇಲ್ಲ. ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅಮ್ಮ ಬಂದರು. ಬಟ್ ಪಾಪು ನೋಡಿದ್ರೆ ಫುಲ್ ನಿದ್ದೆ ಮಾಡ್ತಾಯಿದ್ಲು. ಸರಿ ಬಿಡು, ನೆಕ್ಸ್ಟು ಅವಳು ಎದ್ದೇಳ್ತಾಳಲ್ಲ ಆವಾಗಲೇ ಸ್ನಾನ ಮಾಡಿಸ್ಬಿಟ್ಟು ಫೀಡಿಂಗ್ ಮಾಡಿಸಿ ಮಲಗಿಸಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ವಿ. ಇನ್ನು ತುಂಬ ಜನ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀರಾ ಪಾಪುಗೆ ಅಂತ ಕೂಡ ಕೇಳ್ತಾಯಿದ್ರಿ. ಆಯಿಲ್ ಮಸಾಜ್ ಎಲ್ಲ ಮಾಡ್ತಾಯಿದ್ದೀವಿ. ಬಟ್ ಈಗ ಒಂದು ವಾರದಿಂದ ಅವಳಿಗೆ ಏನೂ ಆಯಿಲ್ ಮಸಾಜ್ ಮಾಡಿಲ್ಲ. ಯಾಕೆ ಅಂತಂದರೆ ಒಂದು ಪಾಪುಗೆ ತುಂಬ ಕೋಲ್ಡ್ ಇದೆ ಅಲ್ವಾ, ಹಾಗಾಗಿ ಸರಿ ಆಗಲಿ ಅವಳು. ಅದಾದಮೇಲೆ ಆಯಿಲ್ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸೋಣ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಒಂದು ವೀಕಿಂದ ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿಲ್ಲ. ಜಸ್ಟ್ ನಾರ್ಮಲಾಗಿ ಮೈ ಸ್ನಾನ ಮಾಡಿಸ್ತಾ ಇದ್ದೀವಿ ಅಷ್ಟೇನೆ. ಇನ್ನು ನಮ್ಮ ಅಮ್ಮನೂ ನನ್ನ ಹತ್ರ ಮಾತಾಡ್ಕೊಂಡು ಹಾಗೆ ತಿಂಡಿ ತಿಂತಾ ಇದ್ದಾರೆ. ಬಟ್ ತಿಂಡಿ ತಿಂದಿದ್ದು ನೋಡಿದ್ರೆ ಟೈಮ್ 11 ಗಂಟೆನೇ ಆಗಿತ್ತು. ಅಮ್ಮನ ಮನೆಗೆ ಬಂದೆ, ನೋಡಿದ್ರೆ ಇಲ್ಲಿ ಫುಲ್ಲು ಸೌಂಡ್ ಮಾಡ್ತಾ ಇದ್ದಾರೆ. ಅಂದರೆ ಬೋರೇನೋ ಕೆಟ್ಟೋಗಿದೆ ಅಂತ ಅನಿಸುತ್ತೆ, ಹಾಗಾಗಿ ಅದನ್ನು ರಿಪೇರ್ ಮಾಡ್ತಾ ಇದ್ದಾರೆ. ಆವಾಗಲಿಂದ ತಡ್ಕೊಂಡು ಫುಲ್ ತಲೆನೋವು ಬಂದುಬಿಟ್ಟಿದೆ. ಇನ್ನು ಪಾಪುಗೆ ಸ್ನಾನ ಕೂಡ ಮಾಡಿಸಿಲ್ಲ. ಇವಾಗ ಸ್ನಾನ ಕೂಡ ಕರ್ಕೊಂಡು ಹೋಗ್ತಾರೆ. ಇವಾಗ ಇಲ್ಲೇ ಬರ್ತೀನಲ್ವ, ಇಲ್ಲೇ ಸ್ನಾನ ಮಾಡಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಸಂಜೆವರೆಗೂ ಇರ್ತೀನಿ. ಸಂಜೆ ಮೇಲೆ ಆಮೇಲೆ ನಮ್ಮ ಮನೆಗೆ ಹೋಗೋದು ಅಂತ. ಸ್ಟಾರ್ಟ್ ಆಯ್ತು ಸೌಂಡು. ಇದು ಎಷ್ಟೊತ್ತಿಗೆ ಮುಗಿದೋಯ್ತೋ ಗೊತ್ತಿಲ್ಲ, ನೋಡೋಣ. ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಬಾಗಿಲು ಬೇರೆ ಹಾಕ್ಕೊಂಡು ಹೋಗೋರೆ ಈಚೆಗಿಂದ. ಅಮ್ಮ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಬಾಗಿಲು ಹಾಕ್ಕೊಂಡು ಹೋಗೋರೆ. ಏನು ಮಲ್ಕೊಂಡವಳ? ಎಂತೆ ಅಲ್ಲಿ ಅಲ್ಲ ಅದೇ. ನಾನಿವತ್ತು ಸ್ವಲ್ಪ ಬ್ಯಾಂಗ್ಳೂರ್ ಒನ್ ಹತ್ರ ಹೋಗಬೇಕಾಗಿತ್ತು. ಯಾಕೆ ಅಂತಂದರೆ ನಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಅಪ್ಪ ಒಂದು ಸರಿ ಬ್ಯಾಂಗ್ಳೂರ್ ಒನ್ ಹತ್ರ ಹೋಗಿ ನೋಡಿದ್ದಾರೆ. ಬಟ್ ಅಲ್ಲಿ ನೋಡಿದ್ರೆ ತುಂಬ ಕ್ಯೂ ಇತ್ತಂತೆ. ಹಾಗಾಗಿ ಬಿಡು, ನಾಳೆ ಬೆಳಗ್ಗೆ ಹೋಗಿ ಫಾರ್ಮ್ ತೊಗೊಬೇಕಂತೆ, ತೊಗೊಂಬರ್ತೀನಿ. ಅದಾದಮೇಲೆ ಹೋಗಿ ಅದೇನು ಅಪ್ಡೇಟ್ ಮಾಡಿಸ್ಕೊಂಬರೋಣ ಅಂತ ಹೇಳಿದ್ರು. ನಾನು ಸರಿ ಅಂತ ಸುಮ್ಮನಾದೆ. ಬಟ್ ಆಮೇಲೆ ನೋಡಿದ್ರೆ ನಾರ್ಮಲಾಗಿ ಹಾಗೆ ವಾಕಿಂಗ್ ಹೋಗೋವಾಗ ಅಲ್ವಾ ಸುಮ್ಮನೆ ಕೇಳಿದಾರಂತೆ ನಮ್ಮಪ್ಪ. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಆಫೀಸ್ ಓಪನ್ ಇರುತ್ತೆ, ಬರೋಂಗಿದ್ರೆ ಬೇಗ ಬನ್ನಿ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರಂತೆ. ಸರಿ ಅಂತ ಮತ್ತೆ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಕೊಂಬಂದಿದ್ದಾಯಿತು ಆಧಾರ್ ಕಾರ್ಡ್ನ. ಸೊ ಹೀಗೆ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ನೀನೇ ನಮ್ಮ ಮನೆಗೆ ಬಂದ್ಬಿಡು, ಹೆಂಗೋ ಇದು ರಾಣಿ ಇಲ್ವಲ್ಲ, ಇಲ್ಲ ಒಂದು ಸ್ವಲ್ಪ ದಿವಸ ಇರುವಂತ, ಒಂದು 20 ದಿವಸ ನನಗೂ ಅಲ್ಲಿಂದ ಪಾಪು ಹಿಡ್ಕೊಂಡು ಬರ್ಬೇಕು. ನೋಡಿ ಏನಂತಾಳೆ, ಅಲ್ಲೇ ಬಂದ್ಬಿಡು, ಒಂದು 20 ದಿವಸ ಆಗ್ತೈತಿ. ಯಾಕೆ ಸುಮ್ಮನೆ ಈಗ ಏನೇನು ರಾಣಿ ಇಲ್ವಲ್ಲ. ರಾಣಿ ಇಲ್ಲ ಅಂತಂದ್ರೆ ಚಿಂಟು ಇಲ್ವಾ? ಚಿಂಟು ನಾನು ಬೆಳಿಗ್ಗೆ ಊಟ ಕಾಲೇಜ್ ಹೋಗಲ್ಲ, ಊಟ ಮಾಡ್ಬಿಟ್ಟು ತಿಂಡಿ ಮಾಡೋದು ಬೇಡ, ಇಲ್ಲಿ ತಿಂಡಿ ಬೇಡ, ಅಲ್ಲಿ ಏನಕ್ಕೆ ಹೋಗ್ತೀನಿ ನಿಂಗೆ ಕರೆಕ್ಟ್ ಇದೆ. ಬಂದು ನೋಡಮ್ಮ, ಪಾಪುನ ಎತ್ಕೊಂಡು ಬರ್ಬೇಕು. ಅವಳು ಇನ್ನೊಂದು 5 ದಿವಸ ಬರ್ತಾಳೆ ನೋಡು. ಅವಳು ಬಂದ್ಮೇಲೆ ಬರುವಂತ ಬಾರಮ್ಮ. ಬೇಡ ಅಲ್ಲಿ ಬೇಡ, ಇಲ್ಲೇ ಆರಾಮಾಗಿರ್ರೆ ಇಲ್ಲೇನೆ. ಹೇಳಿದೀವಿ ಬಂದು ನೀನು ಅಲ್ಲಿ ಹೋಗು ಅಂತ ಹೇಳಿದೆ ಅಷ್ಟೇ. ಇದೇ ನೀನು ಅವಳಿಗೆ ಬರ್ತಾಳೆ, ಹೋಗ್ತಾಳೆ, ಸಂಜೆ ಬರ್ತಾಳೆ. ಯಾರು ಯಾವಾಗ ಹೇಳ್ದೆ? ಅವತ್ತು ಮತ್ತೆ ಎತ್ತಕ್ಕೆ ಬರಲಿಲ್ಲ ನೀನು? ಯಾರು? ನೀನು. ನಾನು ಎಂತ್ಕೊ ಬಂದಿಲ್ಲಪ್ಪ. ಇಲ್ಲಿ ಚಿಂಟುಗೂ ತಿಂಡಿ ಮಾಡ್ಬೇಕಲ್ವಾ, ಇಲ್ಲೇ ನನಗೆ ಇಲ್ಲೇ ಕೆಲಸ ಹೋಗ್ತಿತ್ತು. ಮಧ್ಯಾಹ್ನವರೆಗೂ ಅದು ಮಾಡು, ಇದು ಮಾಡು, ಪಾತ್ರೆ ತೊಳಿ. ನಮ್ಮ ಅಪ್ಪ ಅವತ್ತೇನಂತ ಗೊತ್ತಾ, ನಾನೇ ಮಾಡ್ಕೊತೀನಿ, ಅದೇ ನನಗೆ ಕಷ್ಟ ಅಲ್ಲ ಅಂತ ಹಂಗೆ ಅನ್ನೋದು. ಬೆಳಗ್ಗೆ ಎದ್ದು ಇವತ್ತು ನೆಲ ಒರೆಸಿ ಬರೋಷ್ಟರಲ್ಲೇ 10:30 ಆಗಿತ್ತು. ಇವತ್ತು ಪೂಜೆ ಮಾಡಿ ಅವರು
ಅಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನನಾದ್ರೂ ಬರ್ಬೋದಿತ್ತು ತಾನೆ. ಏನು ನಮ್ಮ ಮನೇಲೆ ಬಂದು ಸೆಟ್ಲ್ ಆಗು ಅಂತ ಹೇಳಿದ್ದೀನಿ ನಾನು. ಇದು ದೊಡ್ಡದಲ್ವ ನೀನು ಚಡ್ಡಿ ಐತೆ ಇದಕ್ಕೆ. ಸೊ ಪಾಪುಗೆ ರೆಡಿ ಮಾಡುವಾಗ ಹೀಗೆ ಕೇಳ್ತಾ ಇದ್ದೆ ನಾನು ನಮ್ಮ ಅಮ್ಮಂಗೆ, ಯಾಕೆ ಬಂದುಬಿಟ್ಟಲ್ಲ ನೀನು ನಮ್ಮ ಮನೆಗೆ, ಇರ್ಬೋದಾಗಿತ್ತಲ್ವ ಅಮ್ಮ ಅಂತ. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು, ಇಲ್ಲ ನಾನು ಹಾಗೆ ಸುಮ್ಮನೆ ಮನೇಲಿ ಕೆಲಸ ಇದೆ ಅಂತ ಬಂದಿದ್ದು, ಆಮೇಲೆ ನೋಡಿದ್ರೆ ಬರೋದಕ್ಕಾಗಲೇ ಇಲ್ಲ. ಆಮೇಲೆ ರಾಣಿ ಕೂಡ ಕೆಲಸ ಸ್ಟಾರ್ಟ್ ಆಗಿತ್ತು ಅಲ್ವಾ, ಪಾಪನೂ ಕೂಡ ನೋಡ್ಕೊಬೇಕಾಗಿತ್ತು ಅಂತ ಇಲ್ಲೇ ಉಳ್ಕೊಂಬಿಟ್ಟೆ ಅಷ್ಟೇನೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಅಪ್ಪನೂ ಕೂಡ, ನೀನು ಇವಾಗ ಹೆಂಗೆ ಬಂದು ಹೋಗ್ತಿದ್ಯಲ್ಲ ನಮ್ಮ ಮನೆಗೆ, ಹಾಗೆ ಬೆಳಗ್ಗೆ ನಾನು ಬಂದು ಕರ್ಕೊಂಬರ್ತೀನಿ, ಸಂಜೆ ಜೀವನ್ ಬಂದು ಕರ್ಕೊಂಡು ಹೋಗ್ತಾರೆ, ಇದೇ ಥರನೇ ಅಡ್ಜಸ್ಟ್ ಮಾಡ್ಕೋ, ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪಪ್ಪನೂ ಹೇಳಿದ್ರು. ಸರಿ ಆಯಿತು ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಆ್ಯಂಡ್ ಇವಾಗ ಕೂಡ ಅಲ್ವಾ ನನಗೆ ಆಪ್ರೇಷನ್ ಆಗಿ 1.5 ಮಂತ್ ಆಲ್ಮೋಸ್ಟ್ ಆಗ್ತಾಯಿದೆ. ಇನ್ನೇನು ಹತ್ತತ್ರ 2 ಮಂತ್ಸ್ ಆಗ್ತಿದೆ. ಪಾಪಗಿನೇನು 11th ಬಂದರೆ 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಪರವಾಗಿಲ್ಲ, ಓಡಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಇನ್ನು ಪಾಪುಗೆ ಇವಾಗ ಬಜೆ ಎಲ್ಲ ಹಾಕಬೇಕಲ್ವಾ, ಹಾಗಾಗಿ ನನಗೆ ಅದು ಗಂಧ ತೆಗೆಯೋ ಕಲಿಬೇಕಾಗಿತ್ತು. ನನ್ನ ತಮ್ಮನಿಗೆ ಹೇಳಿಬಿಟ್ಟು ತರಿಸ್ಕೊಂಡೆ. ಸೊ ಚೆನ್ನಾಗಿರತ್ತೆ, ತೊಗೊಂಬಂದಿದ್ದಾನೆ, ಚೆನ್ನಾಗಿದೆ ಕಲ್ಲು ಕೂಡ. ಅದಾದಮೇಲೆ ಒಂದು ಸ್ವಲ್ಪ ನನಗೆ ಬಜೆ ಕೂಡ ಬೇಕಾಗಿತ್ತು ಮತ್ತು ಜಾಕಾಯಿ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಬಜೆನ ಯೂಶ್ವಲಾಗಿ ನಾನು ಎಲೆ ಹಾಕೋವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಡೈಜೆಷನ್ ಆಗುತ್ತೆ ಮಗುಗೂ ಕೂಡ, ಜೊತೆಗೆ ನಮಗೂ ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಎಲೆ ಅಡಿಕೆ ಮಾತ್ರ ಮಿಸ್ ಮಾಡೋದಿಲ್ಲ, ಪ್ರತಿದಿನವೂ ಕೂಡ ಎಲೆ ಅಡಿಕೆ ತಿಂತೀನಿ. ನನಗೂ ಕೂಡ ಅದು ಇಷ್ಟ ಆಗಿದೆ. ಏನೋ ಒಂಥರ ಆಗುತ್ತೆ, ಆ ಥರದ್ದೆಲ್ಲ ಏನೂ ಇಲ್ಲ. ಫಸ್ಟೆಲ್ಲ ನನಗೆ ಎಲೆ ಅಡಿಕೆ ಹಾಕೊಳ್ಳೋದು ಬರ್ತಿರ್ಲಿಲ್ಲ, ಅದರಿಂದ 1-2 ಸಲ ಬಾಯಿ ಕೂಡ ಸುಟ್ಕೊಂಡಿದ್ದೀನಿ. ಇವಾಗ ಕರೆಕ್ಟ್ ಪ್ರಪೋರ್ಷನಲ್ಲಿ ಸುಣ್ಣ ಹಾಕೊಳ್ಳೋದಕ್ಕೆ ಬರುತ್ತೆ, ಸೊ ದಟ್ ಪ್ರತಿದಿನವೂ ತಿಂತಾಯಿದ್ದೀನಿ. ಈಗ ನಾವು ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನನ್ನ ಮಗಳಂತೂ ಪಾಚಿ ಗುಡ್ಡುಗಲ್ಲು ಇಲ್ಲ ಅಕ್ಕಿ ಅಂತ ಇದ್ವಾ. ಈ ಸ್ವೆಟರ್ ಹಾಕೊಂಡೇ ಇಲ್ಲ ನನ್ನ ಮಗ. ಯಾಕೆ ಕೇಳು? ಆಗಲ್ಲ, ಟೈಟ್ ಅಲ್ಲ, ಸೆಕೆ ಆಗ್ಬಿಡೋದು ಅವನು ಹಾಕಿ ಸೆಕೆ ಆಗ್ಬಿಡೋದು, ತಲೆ ಎಲ್ಲ ನೆಂದೋಗೋದು. ಹಿಂಸೆ ಮಾಡ್ಕೊಂಡ್ಬಿಡೋನು ಬೇಗ. ಇವಳು ಏನಿಲ್ಲ ಪಾಪ, ಗುಡ್ಗಲ್ಲು ಏನ್ ಮಮ್ಮಿ ಕೈ ನೋಡಿ ಜೀವನ ಹಿಂಗೆ ಹೀರೋಯಿನ್ ಫೀಲ್ ನನ್ನ ಮಗ. ಅಲ್ಲ ಕಣ್ಬಿಡ್ರಿ ನಗ್ತಾವಳೆ. ನಗ್ತಾ ಹಾಕಿಸ್ತಾವಳೆ ಬಾಯ ಮಾವ. ಇಲ್ಲಿ ತೆಗಿಲ್ಲ ಅಕ್ಕಿಗೆ ಈ ಕೈಯಾಗ ಬರ್ಲಾಗ್ತಾರೆ. ಕೆಲವರು ಹೇಳ್ತಾರೆ ಗೊತ್ತಾ, ಈಗ ನೀವೇ ಜಾಸ್ತಿ ನೋಡ್ತಾ ಇರ್ಬೇಡಿ, ಪಾಪಕ್ಕೆ ದೃಷ್ಟಿ ಆಗತ್ತೆ ಅಂತ ಅಂದ್ಬಿಟ್ಟು ಏನೋ ತಾಯಿ ಕಣ್ಣು ನಾಯಿ ಕಣ್ಣು ಅಂತಾರೆ, ನೋಡ್ಬೇಡಿ ಅಂತ ಹಾಕಿದ್ರು. ನಾನು ದಿನ ಎಲ್ಲ ನೋಡ್ತಾರೆ, ನೋಡಕ್ ಇನ್ಯಾರು ಇರ್ತಾರೆ, ಇವಳು ಒಬ್ಳೇ ಇರೋದು. ಶಾಲ್ ಹಾಕೊಂಡು ಹೋಗು. ಬೇಡ, ಇದು ಇದ್ದೇ ಇರ್ಲಿ ಬಿಡು, ಅದು ವಾಶ್ಗೆ ಹಾಕ್ಬಿಡು. ಯಾವ್ದಮ್ಮ? ಎರಡು ಇದು ಸ್ವಲ್ಪ ಬೇಗ ಬಂದ್ರೆ ನಾಳೆ ಇದು ವಾಶ್ ಕೊಡ್ತೀರಿ, ಕಪ್ಪು ನೋಡಿ ಅಂದಲ್ಲ. ಅದೇನ್ ಮಾಡೋರ ಮನೆಯಲ್ಲಿ. ನೀನು ಬಿಸಿಲು ಮಾಡ್ಕೊ ಬರ್ಬೇಡ ಅಲ್ವಾ? ಗೊತ್ತಾ, ಸ್ವಲ್ಪ ಬೇಗ ಯಾರು ಬೈಕೋತಾರ, 10ವರೆಗೆ ಎದ್ದೇಳ್ತಾಳ ಇವಳು. ಎಲ್ಲ ಮಗು ಇರುತ್ತಲ್ವಾ, ಇವಾಗ ರಾಣಿ ಎದ್ದೇಳ್ತಿರ್ಲಿಲ್ಲ. ನೈಟ್ ನಿದ್ದೆ ಆಗಲ್ಲ. ನನ್ ಮಗಳಿಗೆ ಈ ತರ ಸುತ್ತು ಬಿಟ್ರೆ ಚೆಂದ ನಿದ್ದೆ ಮಾಡ್ತಾಳೆ ಅಲ್ವಾ? ಬಿಟ್ಬಿಟ್ರೆ ಹಿಂಗೆ ಹಿಂಗೆ ಅಂತಿರ್ತಾಳೆ. ಲಕ್ಕಿ ಒಂದು ದಿವಸಕ್ಕೂ ಹಿಂಗೆಲ್ಲ ಸುತ್ತಿಸ್ಕೊಳ್ಲಿಲ್ಲ. ಅವ್ನು ಸೆಕೆ ಆಗ್ಬಿಡೋದು ಕಡೆ. ನನ್ ಮಗ ನಾನು ಅವಾಗೆಲ್ಲ ಹೆಂಗ್ ಸುತ್ತಿಸ್ಕೊತಾಳ ನೋಡ್ರಿ. ಸುತ್ತಿಸ್ಕೊತಾಳ ಅವಳು. ನಮ್ ಚಿಂಟು ತರ ಕಡೆ ಇವಳು. ಚಿಂಟುಗೂ ಹಿಂಗೆ ಸುತ್ತಿ ಸುತ್ತಿ ಮಲಗಿಸ್ತಾ ಇದ್ದ. ಚಿಂಟು ಹಿಂಗೆ ಸುತ್ತಿದ್ದ ಜೀವನ, ಹಿಂಗೆ ಸುತ್ತಿ ಸುತ್ತಿ ಮಲಗಿಸ್ತಿದ್ದ. ಅವನು ಹಿಂಗ್ ಸುತ್ತಿದ್ರೇನೆ ಮಲ್ಕೋತಿದ್ದ. ಅಭ್ಯಾಸ. ಸಮ್ಮರ್ ಬಿಡಿಸ್ಬಿಟ್ಟೆಲ್ಲ ಮಲಗಿಸಿದ್ರೆ ಇವ್ಳಿಗೆ ಆಗಲ್ಲ. ಸಮ್ಮರ್ ಅಲ್ಲಿ ಸೆಕೆ ಆಯ್ತದೆ ಅಂತ ಬಿಟ್ರೆ ನನ್ ಮಗ ಮಲಗಿಸಿದ್ರೆ ಹಿಂಗ್ ಅನ್ಬಿಡೋನು. ತಿರ್ಗಾ ಮತ್ತೆ ಸುತ್ತಿ ಸುತ್ತಿನೇ ಮಲಗಿಸ್ತೀವಿ. ಇವಳಿಗೆ ಹಿಂಗ್ ಸುತ್ಬಿಟ್ಟು ಮಲಗಿಸಿದ್ರೆ ಮಲ್ಕೊಂತಾಳೆ, ಮತ್ತೆ ಹಿಂಗ್ ಬಿಚ್ಬಿಟ್ಟು ಮಲ್ಕೊಂಡ್ರೆ ಹಿಂಗೆಲ್ಲ ಮಾಡಿದ್ರೆ ಬೆಚ್ಬಿಟ್ಟು ಎದ್ಬಿಡ್ತಾಳೆ. ಅಪ್ಪನು ಸುತ್ತಿಸ್ಕೊಂತಿದ್ದ. ನೋಡ್ರಿ ಮೂತಿ ಹಿಂಗ್ ಬೇರೆ ಮಾಡ್ತಾಳೆ ಅಲ್ವಮ್ಮ, ಅಲ್ವಾ ಮಗ್ಲೆ? ಯೋಚನೆ ಮಾಡ್ತಾಳೆ. ನಿನ್ ಗುಡ್ ಗರ್ಲ್ ತರ ಸುತ್ತಿಸ್ಕೊಳ್ತೀಯ, ಪಚ್ಚಿ ಮಾಡ್ತೀಯ. ಇನ್ನೊಂದ್ 2 ದಿವಸ ಹೋದ್ರೆ 6 months ವರ್ಗು ಮಲಗಿಸ್ಬೋದು ಇದ್ರಲ್ಲಿ. ಆಮೇಲೆ ಉದ್ದ ಆಗಲ್ಲ ಅಲ್ವಾ? ಅದು ಇನ್ನೊಂದಿತ್ತಲ್ಲ, ಅದ್ರೊಳಗೆ ಹಿಂಗ್ ಕ್ಯಾಪ್ ಹಾಕಕ್ಕಾಗಲ್ಲ, ಹಾಗೆ ಮಲಗಿಸ್ಬೋದು. ಅದು ಉದ್ದ ಆಗ್ಬಿಟ್ಟೈತೆ.
ಅದು ಬೇರೆ ಯಾಕೆ ಎತ್ಕೊಳಕ್ಕೆ ವೈಪ್ಸು ಪ್ಯಾಂಪರ್ಸು ಇಲ್ಲೇ ಇಟ್ಕೊಡೋಕೆ ನಾಳೆ ಕೈಯಲ್ಲಿ ಹಾಕ್ಸ್ಕೊಂಬ ಅಂತ ತಗೋ. ಕೈಯಲ್ಲಿ ಖಾಲಿ ಆಗೈತಾ ವೈಪ್ಸು ಒಂದೇ ಇರೋದು ಅದು ಕೂಡ ಔಷಧಿಗಳಲ್ವಾ ಅಯ್ಯೋ ಬಾಯು ಬರ್ಬೇಡ ನಿನ್ ಗಬ್ಬ ಗಬ್ಬ ನೀನು ಬರ್ಬೇಡ ಕಣಪ್ಪ. ಹೆಂಗೆ ಅನಿಸ್ತಿದೆ ಈಗ ಆರಾಮ? ಈಗ ಸ್ವಲ್ಪ ಕೆಲಸ ಕಡಿಮೆ ಆಗಿರ್ತಲ್ಲ, ಆರಾಮಾಗಿ ಮಲ್ಕೊಂತೀನಿ, ಎದ್ದೊಳ್ತೀನಿ, ಇಲ್ಲಿ ಮಾತಾಡ್ಕೊಂಡು. ಅಲ್ಲಿ ಮನೇಲಿ ಇದ್ರೆ ಏನ್ ಗೊತ್ತಾ, ಒಂಥರ ಏನೇನೋ ಯೋಚನೆಗಳು ಬರ್ತಾ ಇತ್ತು, ಸುಮ್ಮನೆ ಅಳ್ತಿದ್ದೆ. ಇವಾಗ ಏನಿಲ್ಲ, ಆರಾಮಾಗಿ ಇರ್ತಾರಲ್ಲ ಮಮ್ಮಿ ಪಪ್ಪ ಎಲ್ಲ, ಬೇಜಾರಾದ್ರೆ ಹೋಗೋ ಆಗ ಕೂತಿರ್ತೀನಿ, ಇಲ್ಲಾಂದ್ರೆ ಇಲ್ಲಿ ಇರ್ತೀನಿ. ಮತ್ತೆ ಕೇಳ್ತಾರಲ್ವಾ ಒಂದಷ್ಟು ಜನ, ಯಾಕೆ ಮತ್ತೆ ಮನೆಗೆ ಹೋಗ್ತೀರಾ ಇವಾಗ ನೈಟ್ ಟೈಮ್ ಇಲ್ಲೇ ಇರ್ಬೋದಲ್ಲ ಅಂತ. ಏಂತಕ್ಕಂದ್ರೆ ನಾನು ವಿಡಿಯೋ ಎಡಿಟ್ ಮಾಡ್ಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಒಂದು ಅಪ್ಲೋಡ್ ಮಾಡಕ್ಕಾಗಲ್ಲ, ಎಡಿಟ್ ಮಾಡ್ಕೋಬಹುದು, ಅಪ್ಲೋಡ್ ಮಾಡಕ್ಕಾಗಲ್ಲ. ಮನೆಗೆ ಹೋದ್ರೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬರ್ಬೋದು. ನಮ್ಮನೆ ಇಲ್ಲೇ ಹತ್ರನೇ, ಜಾಸ್ತಿ ಏನ್ ದೂರ ಇಲ್ಲ. ನಡ್ಕೊಂಡು ಹೋದ್ರೆ ಒಂದು 5 ನಿಮಿಷ, ಗಾಡಿನಲ್ಲಿ ಹೋದ್ರೆ ಒಂದು 2 ನಿಮಿಷಕ್ಕೆಲ್ಲ ನಮ್ಮ ಮನೆ ಹತ್ರ ಇರ್ತೀನಿ. ಸೊ ದಟ್ ಮನೆಗೆ ಹೋಗಿ ಬನ್ನಿ ಇವಾಗ ಹೋಗೋಣ ನಮ್ಮ ಮನೆಗೆ. ಇವಾಗ ಹೋಗಿ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಮೆಣಸು ಪುಡಿ ಹಾಕೊಂಡು ತಿಂತೀನಿ. ಕೋಲ್ಡ್ ಆಗಿರೋದಕ್ಕೊಂಥರ ಮೆಣಸು ಪುಡಿ ಅನ್ನ ತಿಂದ್ರೆ ಟೇಸ್ಟೇ ಸಿಗ್ತಲ್ಲ, ಒಂಥರ ಏನೋ ಚೆನ್ನಾಗಿರೋದು ತಿಂತಾ ಇದ್ರು ಒಳ್ಳೆ ಅದೇನೋ ಸಪ್ಪೆ ತಿಂತಾ ಇದ್ದೀನಿ ಅನಿಸ್ತದೆ. ಅದು ಮಮ್ಮಿ ಮಸಾಲೆ ಸಾಂಬಾರು ಮಾಡಿದ್ರ, ಅದು ಟೇಸ್ಟೇ ಅನಿಸ್ತದೆ. ಅದಕ್ಕೆ ಮೆಣಸಲ್ಲ ತಿಂತೀನಿ. ಅದು ಊಟ ಮಾಡ್ಕೊಂಡು ಹೋಗು ಅಂತ ಇದೆ, ಸುಮ್ಮನೆ ಯಾಕೆ ಇನ್ನ ಟೈಮ್ ಆಗಿ ಹೋಗ್ಬಿಡುತ್ತೆ ನನಗೂ. ಆಮೇಲೆ ಸುಮ್ಮನೆ ನೈಟ್ ಟೈಮ್ ಎದ್ದಿರ್ಬೇಕಾಗುತ್ತೆ, ಇನ್ನ 1 hour 2 hour ಅಂತ ಅನ್ಕೊಂಡ್ರೆ ಅದಾದ್ರ ಒಂದು 12 ಗಂಟೆನೇ ಆಗೋಗ್ಬಿಡುತ್ತೆ ಟೈಮ್. ಸ್ವಲ್ಪ ಬೇಗ ಎಡಿಟ್ ಮಾಡಿ ಜೀವನ್ ಬೆಳಿಗ್ಗೆ ಸ್ನಾನ ಮಾಡಿಸ್ಕೊಳ್ಳೋ ಅಂದ್ರೆ ಆಫೀಸ್ ನಾನೇ ಸ್ನಾನ ಮಾಡ ಬರ್ತೀಯ ಅಪ್ಪು? ಇಲ್ಲೇ ಇರ್ತೀಯಾ? ಬರ್ತೀಯಾ? ಬಾ ನಡಿ ನಡಿ. ಮೊಬೈಲ್ ಹೋಮು ಅಲ್ಲೋಡೆ ಪಾಪನ್ಗೆ ಎಲ್ಲ ಬಿಚ್ಚಿಸ್ಕೊಂಡ್ಬಿಟ್ಲು. ನಡಿಯೋ. ವೀಲ ಯಂತ್ರದ ವೀಲ್ ಅದು. ಸರಿ ಆಯ್ತು, ನಡಿ ಹೋಗೋಣ. ಮಮ್ಮಿ ಅಲ್ಲೋಡ, ಅಲ್ಲೊಂದು ಲೈಟ್ ತಿಕ್ತಾ ಇಲ್ಲೇ ಇಲ್ಲೇ ತಿಕ್ತಾ ಅದು ಅಪ್ಪು ನಾನು ನೋಡಿದ್ದೀನಿ. ಬ್ಯಾಗ್ ಇಟ್ಕೊಂಡಿರೋದನ್ನ ಅಕಾಜ್ಮೆಂಟ ಹೇಳು ನಾಳೆ ಒಂಚೂರು ಅಮ್ಮು ಅಪ್ಡೇಟ್ ಆಗಿದೆ ಅಂತ ನೋಡ್ತಾ ಇರೋದು. ಅದೇನು ಅಪ್ಡೇಟ್ ಆದ್ರೆ ಬ್ಯಾಂಕ್ ಹತ್ರ ನೋಡೋದು ಬೇಡ, ಬರೀ ಡೆಬಿಟ್ ಕಾರ್ಡ್ ಗೋಸ್ಕರ ಹೋಗ್ಬೇಕಾಗುತ್ತಲ್ಲ. ಅವರೇ ಕಳಿಸ್ತಾರಲ್ಲ ಡೆಬಿಟ್ ಕಾರ್ಡ್, ATM ಕಾರ್ಡ್. ಸುಮ್ಮನಿರಾಯ್ಕೋ. ಹೌದಮ್ಮ, ಯಾಕೆ ಕೈ ತಗೊಂಡಿದ್ದು ನೀನು? ಸರಿ ಬಾ ಹೋಗೋಣ. ಅದಕ್ಕೆ ನಿಂಗೆ ಸ್ವೆಟರ್ ಆಗ್ತಿದೆ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಅಲ್ವಾ ನಮ್ಮ ಇಂಟೀರಿಯರ್ ಡಿಸೈನರ್ ಗೇಟಿಂದ ಹೊರಗಡೆ ಬರ್ತಾಯಿದ್ರು. ಇದು ಯಾಕಪ್ಪ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡ್ರೆ, ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ಬಂದು ಕಾಲಿಂಗ್ ಬೆಲ್ ಮಾಡಿದೆ ಬಟ್ ಯಾರೂ ಇರಲಿಲ್ಲ, ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು, ನಿಮಗೆ ಕಾಲ್ ಮಾಡೋಣ ಅಂತ ಅಂದರೆ, ಹಾಗಾಗಿ ಹಿಂಗೆ ಹೊರಗಡೆ ಬರ್ತಾಯಿದ್ದೆ, ಅಷ್ಟೊತ್ತಿಗೆ ನೀವೇ ಬಂದ್ರಿ ಅಂತ ಹೇಳಿದ್ರು. ಸರಿ ಅಂತ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ, ಅದಾದಮೇಲೆ ಯಾರೋ ಒಬ್ಬರು ಕ್ಲೈಂಟ್ ಕಾಲ್ ಮಾಡಿದ್ರು ಅಂತ ಅವ್ರಿಗೆ ನಮ್ಮ ಮನೆಯೆಲ್ಲ ತೋರಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವ್ರ ವೈಫ್ ಕೂಡ ಬಂದಿದ್ದರು. ಸೊ ಒಂದೇನೋ ಕೆಲಸ ಇದೆ ನಮ್ಮನೆ ನಿಯರ್ ಬೈ ಅಂತ ಹೇಳಿ. ಸೊ ತುಂಬ ಖುಷಿ ಆಯಿತು ಅವರಿಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದು. ಅವ್ರು ಬಂದು ಆಲ್ಮೋಸ್ಟ್ ಒಂದು 11 o'clock ತನಕ ಇದ್ದರು. ತುಂಬ ಚೆನ್ನಾಗಿತ್ತು, ಅವ್ರ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಊಟ ಕೂಡ ಮಾಡಿಕೊಂಡು ಅವ್ರ ಮನೆಗೆ ಹೊರಟರು. ಅಚಾನಕ್ಕಾಗಿ ಇವತ್ತು ನಮ್ಮ ಇಂಟೀರಿಯರ್ ಡಿಸೈನರ್ ನಮ್ಮ ಮನೆಗೆ ಬಂದಿದ್ದಂತೂ ನಮಗೆ ತುಂಬಾ ಖುಷಿ ಆಯಿತು. ಸೊ ಅವ್ರ ಮನೆ ತೋರಿಸುವಾಗ ಅಲ್ಲ, ಕ್ಲೈಂಟಿಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಬಟ್ ಅವ್ರ ವೈಫ್ ಬಂದಿದ್ದು ಅದನ್ನೆಲ್ಲ ನಾನೇನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಊಟ ಹಾಕ್ಕೊಡೋದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಜೊತೆಗೆ ಅವ್ರ ಹತ್ರ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.